ಯಾಕಪ್ಪ ಪೈಪ್ಗೆ ಹೊಡಿತಿದ್ಯಾ ಸುತ್ತಿ ಉಳಿಲಿ? ಇಲ್ಲ ಸರ್, ಈ ಥರ ಜಲ್ಲಿ ಚಕ್ಕೆ ಹೊಡೆದಾಗ ಪಾಯಿಂಟ್ ಒಂಚೂರು ಶೇಕ್ ಆಗಲ್ಲ ಸರ್, ಅದಕ್ಕೋಸ್ಕರನಾ? ಹೌದು ಸರ್. ನೋಡಿ ಸೊ ಗಾಯ್ಸ್ ನೋಡಿ, ನಾವೇನಕ್ಕೆ ಈ ಥರ ಜಲ್ಲಿ ಚಕ್ಕೆ ಹೊಡೆಯೋದು ಅಂತಂದರೆ ಪಾಯಿಂಟು ಒಂಚೂರು ಶೇಕ್ ಆಗಲ್ಲ. ಈ ಥರ ಮೂಲೆಗೆ ಎರಡು ಜಲ್ಲಿ ಚಕ್ಕೆ ಹೊಡಿತೀವಿ, ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಸಿಮೆಂಟ್ ಹಾಕ್ಬೇಕಾದ್ರೂ ಅಲ್ಲಾಡಲ್ಲ. ಕ್ರಾಸಾಗಿರೋದನ್ನ ಸ್ಟ್ರೈಟ್ ಮಾಡ್ಕೊತೀವಿ. ಮತ್ತು ಇದರಿಂದ ಏನು ಯೂಸು ಅಂತಂದರೆ ಈ ಜಿಯೋ ಪೈಪಿಂದ ನೋಡಿರಿ, ಈ ಥರ ಪಾಯಿಂಟ್ಗೆ ಹಾಕಿದ್ರೆ ನಮಗೆ ಸ್ಟ್ರೈಟ್ ಕರೆಕ್ಟಾಗಿ ಕಾಣಿಸುತ್ತೆ ಪಾಯಿಂಟು. ಇಲ್ಲ ಅಂತಂದರೆ ಬರೀ ಪ್ಲಗ್ಗಲ್ಲಿ ಮಾಡಿದ್ರೆ ಕ್ರಾಸ್ ಆಗಿರುತ್ತೆ, ನಮಗೂ ಗೊತ್ತಾಗಲ್ಲ. ನೋಡಬೇಕಾದ್ರೆ ಸ್ಟ್ರೈಟ್ ಆಗಿರುತ್ತೆ, ಕೊಳೆ ಹಾಕಬೇಕಾದ್ರೆ ಕ್ರಾಸಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ಜಿಯೋ ಪೈಪ್ ಯೂಸ್ ಆಗುತ್ತೆ. ನೀವು ಯೂಸ್ ಮಾಡ್ಕೊಳ್ಳಿ. ಈ ಥರ ಜಲ್ಲಿ ಚಕ್ಕೆ ಹೊಡೆಯಂಗಿದ್ರೆ ಹೊಡೀರಿ. ನೀವು ನೋಡ್ಬೋದು, ನೀವು ನಾನು ಎಷ್ಟು ಶೇಕ್ ಮಾಡ್ತೀನಿ ಬಲವಾಗಿ, ಒಂಚೂರು ಅಲ್ಲಾಡಲ್ಲ ಪಾಯಿಂಟು. ಎಲ್ಲದಕ್ಕೂ ಇದೇ ಥರ ಹಾಕ್ಕೊಂತೀವಿ ಫ್ರೆಂಡ್ಸ್ ನಾವು. ಇನ್ನೂ ಇದೇ ಥರ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಮ್ಮ ಶ್ರೀ ಪ್ಲಂಬಿಂಗ್ ವರ್ಕ್ಸ್ನ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ನಾಳೆ ಸಿಗೋಣ ಫ್ರೆಂಡ್ಸ್.